ಪರಿಶುದ್ಧನು 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 ದೂತಗಣಗಳ ಒಡೆಯನು ನಮ್ಮೆಲ್ಲರ ರಕ್ಷಕನೂ ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ಈ ಪರಿಶುದ್ಧವಾದ ಗಳಿಗೆಯಲ್ಲಿ ಸುಂದರವಾದ ಸಂಜೆಯಲ್ಲಿ ಕರ್ತನೆ, ನಿನ್ನನ್ನು ಧ್ಯಾನಿಸುವಂಥ ಈ ಸದಾವಕಾಶವನ್ನು ಪಡೆದಿರತಕ್ಕಂಥ ನಾವೇ ಧನ್ಯರು ಎಂದು ನಾವು ನೆನೆಸುತ್ತೇವೆ. ನಿನ್ನ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇದೆ ಎನ್ನತಕ್ಕಂಥ ನಂಬಿಕೆಯಿಂದ ಜೀವಿಸುವಾಗ ನಮಗೆ ಯಾವುದೇ ತೊಂದರೆಗಳು ಬಾರದಂತೆ ಕರ್ತನೆ ಕಾಪಾಡಬೇಕಾಗಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಈ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವ ಸಂಗೀತದಲ್ಲಿ 2ನೆಯ ಸಂಗೀತ ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸ ಬನ್ನಿ. ಈ ಸಂಗೀತವನ್ನು ತಮ್ಮ ದೇವರಿ ಗರ್ಪಿಸ ಬನ್ನಿ. ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ದಾವೀದನ ಕೀರ್ತನೆಗಳಲ್ಲಿ 119ನೇ ಅಧ್ಯಾಯ ಮುಂದುವರೆದ ಭಾಗ 137ರಿಂದ 152ರವರೆಗೆ, 137ರಿಂದ 152ರವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವ. ಯೆಹೋವನೇ, ನೀನು ನೀತಿ ಸ್ವರೂಪನು, ನಿನ್ನ ವಿಧಿಗಳು ನ್ಯಾಯವಾಗಿವೆ. ಮತಾಸಕ್ತಿಯು ನನ್ನನ್ನು ದಹಿಸಿಬಿಟ್ಟಿತು, ವೈರಿಗಳು ನಿನ್ನ ವಾಕ್ಯಗಳನ್ನು ಮರೆತು ಬಿಟ್ಟಿದ್ದಾರಲ್ಲ. ನಾನು ಅಲ್ಪನು, ತಿರಸ್ಕಾರ ಹೊಂದಿದವನು ಆಗಿದ್ದೇನೆ, ಆದರೂ ನಿನ್ನ ನಿಯಮಗಳನ್ನು ಮರೆಯುವುದಿಲ್ಲ. ಕಷ್ಟ ಸಂಕಟಗಳು ನನ್ನನ್ನು ಹಿಡಿದಿವೆ, ನಿನ್ನ ಆಜ್ಞೆಗಳು ನನಗೆ ಸಂತೋಷಕರವಾಗಿವೆ. ಯೆಹೋವನೇ, ಸಂಪೂರ್ಣ ಮನಸ್ಸಿನಿಂದ ಮೊರೆಯಿಟ್ಟಿದ್ದೇನೆ, ಸದುತ್ತರವನ್ನು ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನು. ಅರುಣೋದಯದಲ್ಲಿ ಎದ್ದು ಮೊರೆಯಿಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ.
ಯೆಹೋವನೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ಮೊರೆಯನ್ನು ಕೇಳು. ನಿನ್ನ ವಿಧಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಯೆಹೋವನೇ, ನೀನು ನನ್ನ ಹತ್ತಿರವೇ ಇದ್ದಿ. ನಿನ್ನ ಆಜ್ಞೆಗಳನ್ನೆಲ್ಲ ಯಥಾರ್ಥವಾಗಿವೆ. ಕಟ್ಟಳೆಗಳನ್ನು ಯುಗಯುಗಾಂತರಕ್ಕೂ ಸ್ಥಾಪಿಸಿದ್ದಿ ಎಂದು ನಾನು ಮೊದಲಿನಿಂದಲೇ ಅವುಗಳ ಮೂಲಕ ತಿಳಿದುಕೊಂಡಿದ್ದೇನೆ. ದಯವಿಟ್ಟು ಕುಳಿತುಕೊಳ್ಳಿರಿ.